ಸರ್ಕಾರ SCP TSP ಹಣ ದಲಿತ ಸಮುದಾಯಗಳ ಏಳಿಗೆಗಿಟ್ಟಿದ್ದೀವಿ ಅನ್ನೋ ಮಾತನ್ನು ಮೊದಲು ಮಾತಾಡ್ತಾ ಕಳೆದ ಬಡ್ಜೆಟ್ನಲ್ಲಿ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದರು. ತದನಂತರ ಅದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದನ್ನು ನಾವು ಅನೇಕ ಹೋರಾಟಗಳ ಮೂಲಕ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದೇವೆ. ಈಗ ದಲಿತರ ಉದ್ಧಾರ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇ ಆಸ್ತಿ ಅನ್ನುವ ಕಾಂಗ್ರೆಸ್ಸು, ನೀವಿವತ್ತು ನೋಡಿರ್ಬೋದು ಪತ್ರಿಕೆಗಳಲ್ಲಿ, ಈವನ್ IAS IPS KAS ಆಫೀಸರ್ಗಳನ್ನ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ. ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಎಲ್ಲ ಕೆಲಸಕ್ಕೆ ಬಾರದಂಥ ಸ್ಥಳಗಳಲ್ಲಿ ನಮ್ಮನ್ನು ಕೊಳೆ ಹಾಕಿದ್ದಾರೆ ಅಂತೇಳಿ ಎಲ್ಲ IAS IPS KAS ಆಫೀಸರ್ಗಳು ಇವತ್ತು ಎಲ್ಲ ಕಡೆಯಲ್ಲೂ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ನಿನ್ನೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 10 ಜನ ಪ್ರೊಫೆಸರ್ಗಳು ಎಲ್ಲ ಸೇರಿ ನಮಗೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ, ಈ ಸರ್ಕಾರವೇ ಹೀಗೆ ಅಂಥೇಳಿ 10 ಜನರು ನೇರವಾಗಿ ಕುಲಪತಿಗಳಿಗೆ ರಾಜೀನಾಮೆ ಸಲ್ಲಿಸಿ ಹೊರಗಡೆ ಹೋಗಿದ್ದಾರೆ. ಇದರಿಂದ ನಾವು ಏನು ಹೇಳ್ತಿದ್ರೆ ದಲಿತ ವಿರೋಧಿಗಳು, ಈ ಕಾಂಗ್ರೆಸ್ ಪಕ್ಷ ದಲಿತರನ್ನು ಸರ್ವನಾಶ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳ್ತಿದ್ವೋ ಆಗ ನಮ್ಮ ಬಗ್ಗೆ ಕುಚಲ ಚೇಷ್ಟೆಗಳನ್ನು ಮಾಡ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಲಾರದೆ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಹೇಳಿ, ಈ ಅಧಿಕಾರಿಗಳಿಗೆ ಅನ್ಯಾಯ ಆಗಿದ್ದನ್ನು ಅವರು ಇಷ್ಟೊಂದು ವಿವರವಾಗಿ ಹೇಳ್ಕೊಂಡಿದ್ದಾರಲ್ಲ, ಎಲ್ಲೆಲ್ಲಿ ನೀವು ಅವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದೀರಿ? ನೀವು ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಿರಿ. ಈಗ ನೀವು ದಲಿತ ವಿರೋಧಿಗಳಲ್ವಾ? ಈಗ ನೀವು ದಲಿತ ವಿರೋಧಿಗಳಲ್ಲ ಅಂತಂದರೆ ರಾಜೀನಾಮೆ 10 ಜನರು ಒಂದೇ ಸಾರಿ ರಾಜೀನಾಮೆ ಕೊಟ್ಟು ನೀವು ತಾರತಮ್ಯ ಮಾಡಿ ಹೋಗ್ತಾ ಇದ್ದೀರಿ ಅಂತೇಳಿ ಯಾಕೆ ಹೊರಗಡೆ ನಡೆದ್ರು? ಇದಕ್ಕೆ ಉತ್ತರ ಕೊಡಲಿಕ್ಕೆ ಯಾರ್ಯಾರು ಬೆಳಗ್ಗೆ ಎದ್ದು ದಲಿತ ನಾಯಕರು ಏನು ಬೊಬ್ಬೆ ಹೊಡಿತಾರಲ್ಲ TV ಮಾಧ್ಯಮಗಳಲ್ಲಿ, ನಾವೇ ದಲಿತರ ನಾಯಕರು, ಅವರನ್ನು ಕಾಪಾಡೋರು ನಾವೇ ಅಂತ ಮಾತೆತ್ತಿದ್ರೆ ಬರೀ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲ ಮಾತಾಡೋರು ಈಗ ಮಾತಾಡಿ. ಇಂಥ ಪರಿಸ್ಥಿತಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದಲಿತರ ಪಾಲಿಗೆ ಸುಡುವ ಮನೆ, ಮೊದಲು ಕಾಂಗ್ರೆಸ್ಸನ್ನು ತೊರೆದು ಹೊರಗಡೆ ಬನ್ನಿ ಅಂತ. ಈಗಲಾದರೂ ಜನ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಅನ್ನೋದು ಈಗ ಸಾಬೀತಾಗಿದೆ. ನಿನ್ನೆ ಮೊನ್ನೆಯಿಂದ ಬರ್ತಾ ಇರತಕ್ಕಂಥ ವರದಿಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಲಿಕ್ಕೆ ಏನೆಲ್ಲ ತಂತ್ರ ಮಂತ್ರಗಳನ್ನು ಮಾಡಬಹುದು ಅದು ಹೈಕಮಾಂಡ್ ಮಾಡ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇದು ಹೊಸದೇನೂ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ಖರ್ಗೆ ಸಾಹೇಬರನ್ನ ನಾನು ಮೊದಲೇ ಹೇಳಿದ್ನಲ್ಲ, ಅವರಿಗೆ ಒಂದು ಕೆಡ್ಡ ತೋಡಿ ಡೆಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ಮುಗಿಸಿದ್ದಾಯ್ತಲ್ಲ, ಅವ್ರನ್ನೇನು ಆಗದಿದ್ದಂಗೆ ಆಮೇಲೆ ನೋಡ್ಕೊಂಡ್ರಿ. ಅವರು ಪಾಪ ನಾಮಕಾವಸ್ಥೆಗೆ ಒಂದು ಅಧ್ಯಕ್ಷನ ಮಾಡಿ ಕುಳಿಸಿದ್ದೀರಿ. ಮಾತೆತ್ತಿದ್ರೆ ಅವ್ರೇನು ಹೇಳ್ತಾರೆ? ಅವರೇ ಹೈಕಮಾಂಡು. ಆದರೆ ಅವ್ರು ಹೇಳ್ತಾರೆ ನನಗೆ ಇನ್ನೊಂದು ಹೈಕಮಾಂಡು ಅಂತಾರೆ. ಈ ಪರಿಸ್ಥಿತಿ ಏನು ಅನ್ನೋದನ್ನು ಗಮನಿಸಿರ್ತಕ್ಕಂಥವ್ರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಈಗ
ಸಿದ್ದರಾಮಯ್ಯನವ್ರಿಗೆ ಒಂದು ಕೆಡ್ಡ ತೋಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ಅವರನ್ನು ಶೆಡ್ಗೆ ಹಾಕಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರಿಗೂ ಭವಿಷ್ಯ ಅರ್ಥ ಆಗಿಲ್ಲ ಅಂತೇನಿಲ್ಲ. ಅದಕ್ಕೇ ನಿನ್ನೆ ಅವ್ರು ಹೇಳಿದ್ದಾರೆ, ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗಗಳ ಸಭೆ ಕರಿಬೇಕು ಅಂತ. ಅಷ್ಟೇ ನಂದು. ಅದಕ್ಕೂ ಅದನ್ನು ಬಿಟ್ಟು ಮುಂದುವರೆದು ನಾನು ಇನ್ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಇದು ಎಲ್ಲಿವರೆಗೂ ಹೋಗಿ ನಿಲ್ತದ ನೋಡೋಣ. ಒಟ್ಟಿಗೆ ಸಿದ್ದರಾಮಯ್ಯನವರಿಗೆ AICC ಕೆಡ್ಡ ತೋಡಿದೆ ಅನ್ನೋದು ಯಾರಿಗೆ ಆದರೂ ಗೊತ್ತಾಗುತ್ತೆ, ಅರಿವಾಗುತ್ತೆ. ಸಿದ್ದರಾಮಯ್ಯ ಕೇಳದೆ ಇದ್ದಿದ್ದನ್ನು DK ಶಿವಕುಮಾರ್ ರೆಕಮೆಂಡ್ ಮಾಡ್ತಾರೆ ಅಂತಂದರೆ DK ಶಿವಕುಮಾರ್ ಅವ್ರಿಗೆ ಬೇಕಾಗಿದ್ದದ್ದು ಅದೇನೆ. ಸರ್ಕಾರ SCP TSP ಹಣ ದಲಿತ ಸಮುದಾಯಗಳ ಏಳಿಗೆಗಿಟ್ಟಿದ್ದೀವಿ ಅನ್ನೋ ಮಾತನ್ನು ಮೊದಲು ಮಾತಾಡ್ತಾ, ಕಳೆದ ಬಡ್ಜೆಟ್ನಲ್ಲಿ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದರು. ತದನಂತರ ಅದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದನ್ನು ನಾವು ಅನೇಕ ಹೋರಾಟಗಳ ಮೂಲಕ ರಾಜ್ಯದ ಜನರಿಗೆ ತೋರಿಸ್ಕೊಟ್ಟಿದ್ದೇವೆ. ಈಗ ದಲಿತರ ಉದ್ಧಾರ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇ ಆಸ್ತಿ ಅನ್ನುವ ಕಾಂಗ್ರೆಸ್ಸು, ನೀವಿವತ್ತು ನೋಡಿರ್ಬೋದು ಪತ್ರಿಕೆಗಳಲ್ಲಿ, ಈವನ್ IAS IPS KAS ಆಫೀಸರ್ಗಳನ್ನ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ. ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಎಲ್ಲ ಕೆಲಸಕ್ಕೆ ಬಾರದಂಥ ಸ್ಥಳಗಳಲ್ಲಿ ನಮ್ಮನ್ನು ಕೊಳೆ ಹಾಕಿದ್ದಾರೆ ಅಂತೇಳಿ ಎಲ್ಲ IAS IPS KAS ಆಫೀಸರ್ಗಳು ಇವತ್ತು ಎಲ್ಲ ಕಡೆಯಲ್ಲೂ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ನಿನ್ನೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 10 ಜನ ಪ್ರೊಫೆಸರ್ಗಳು ಎಲ್ಲ ಸೇರಿ ನಮಗೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ, ಈ ಸರ್ಕಾರವೇ ಹೀಗೆ ಅಂತೇಳಿ 10 ಜನರು ನೇರವಾಗಿ ಕುಲಪತಿಗಳಿಗೆ ರಾಜೀನಾಮೆ ಸಲ್ಲಿಸಿ ಹೊರಗಡೆ ಹೋಗಿದ್ದಾರೆ. ಇದರಿಂದ ನಾವು ಏನು ಹೇಳ್ತಿದ್ರೆ ದಲಿತ ವಿರೋಧಿಗಳು, ಈ ಕಾಂಗ್ರೆಸ್ ಪಕ್ಷ ದಲಿತರನ್ನು ಸರ್ವನಾಶ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳ್ತಿದ್ವೋ ಆಗ ನಮ್ಮ ಬಗ್ಗೆ ಕುಚಲ ಚೇಷ್ಟೆಗಳನ್ನು ಮಾಡ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಲಾರದೆ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಹೇಳಿ, ಈ ಅಧಿಕಾರಿಗಳಿಗೆ ಅನ್ಯಾಯ ಆಗಿದ್ದನ್ನು ಅವರು ಇಷ್ಟೊಂದು ವಿವರವಾಗಿ ಹೇಳ್ಕೊಂಡಿದ್ದಾರಲ್ಲ, ಎಲ್ಲೆಲ್ಲಿ ನೀವು ಅವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದೀರಿ, ನೀವು ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಿರಿ. ಈಗ ನೀವು ದಲಿತ ವಿರೋಧಿಗಳಲ್ವಾ? ಈಗ ನೀವು ದಲಿತ ವಿರೋಧಿಗಳಲ್ಲ ಅಂತಂದರೆ ರಾಜೀನಾಮೆ 10 ಜನರು ಒಂದೇ ಸಾರಿ ರಾಜೀನಾಮೆ ಕೊಟ್ಟು ನೀವು ತಾರತಮ್ಯ ಮಾಡಿ ಹೋಗ್ತಾ ಇದ್ದೀರಿ ಅಂತೇಳಿ ಯಾಕೆ ಹೊರಗಡೆ ನಡೆದ್ರು? ಇದಕ್ಕೆ ಉತ್ತರ ಕೊಡಲಿಕ್ಕೆ ಯಾರ್ಯಾರು ಬೆಳಗ್ಗೆ ಎದ್ದು ದಲಿತ ನಾಯಕರು ಏನು ಬೊಬ್ಬೆ ಹೊಡಿತಾರಲ್ಲ TV ಮಾಧ್ಯಮಗಳಲ್ಲಿ, ನಾವೇ ದಲಿತರ ನಾಯಕರು, ಅವರನ್ನು ಕಾಪಾಡೋರು ನಾವೇ ಅಂತ ಮಾತೆತ್ತಿದ್ರೆ ಬರೀ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲ ಮಾತಾಡೋರು. ಈಗ ಮಾತಾಡಿ. ಇಂಥ ಪರಿಸ್ಥಿತಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದಲಿತರ ಪಾಲಿಗೆ ಸುಡುವ ಮನೆ, ಮೊದಲು ಕಾಂಗ್ರೆಸ್ಸನ್ನು ತೊರೆದು ಹೊರಗಡೆ ಬನ್ನಿ ಅಂತ. ಈಗಲಾದರೂ ಜನ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಅನ್ನೋದು ಈಗ ಸಾಬೀತಾಗಿದೆ. ನಿನ್ನೆ ಮೊನ್ನೆಯಿಂದ ಬರ್ತಾ ಇರತಕ್ಕಂಥ ವರದಿಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಲಿಕ್ಕೆ ಏನೆಲ್ಲ ತಂತ್ರಮಂತ್ರಗಳನ್ನು ಮಾಡಬಹುದು ಅದು ಹೈಕಮಾಂಡ್ ಮಾಡ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ.
ಇದು ಹೊಸದೇನೂ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ಖರ್ಗೆ ಸಾಹೇಬರನ್ನ ನಾನು ಮೊದಲೇ ಹೇಳಿದ್ನಲ್ಲ, ಅವರಿಗೆ ಒಂದು ಕೆಡ್ಡ ತೋಡಿ ಡೆಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ಮುಗಿಸಿದ್ದಾಯ್ತಲ್ಲ. ಅವ್ರನ್ನೇನು ಆಗದಿದ್ದಂಗೆ ಆಮೇಲೆ ನೋಡ್ಕೊಂಡ್ರಿ. ಅವರು ಪಾಪ ನಾಮಕಾವಸ್ಥೆಗೆ ಒಂದು ಅಧ್ಯಕ್ಷನ ಮಾಡಿ ಕುಳಿಸಿದ್ದೀರಿ. ಮಾತೆತ್ತಿದ್ರೆ ಅವ್ರೇನು ಹೇಳ್ತಾರೆ, ಅವರೇ ಹೈಕಮಾಂಡು. ಆದರೆ ಅವ್ರು ಹೇಳ್ತಾರೆ ನಮ್ಗೆ ಇನ್ನೊಂದು ಹೈಕಮಾಂಡು ಅಂತಾರೆ. ಈ ಪರಿಸ್ಥಿತಿ ಏನು ಅನ್ನೋದನ್ನು ಗಮನಿಸಿರ್ತಕ್ಕಂಥವ್ರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಕೆಡ್ಡ ತೋಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ಅವರನ್ನು ಶೆಡ್ಗೆ ಹಾಕಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರಿಗೂ ಭವಿಷ್ಯ ಅರ್ಥ ಆಗಿಲ್ಲ ಅಂತೇನಿಲ್ಲ. ಅದಕ್ಕೇ ನಿನ್ನೆ ಅವ್ರು ಹೇಳಿದ್ದಾರೆ, ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗಗಳ ಸಭೆ ಕರಿಬೇಕು ಅಂತ. ಅಷ್ಟೇ ನಂದು. ಅದಕ್ಕೂ ಅದನ್ನು ಬಿಟ್ಟು ಮುಂದುವರೆದು ನಾನು ಇನ್ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಇದು ಎಲ್ಲಿವರೆಗೂ ಹೋಗಿ ನಿಲ್ತದ ನೋಡೋಣ. ಒಟ್ಟಿಗೆ ಸಿದ್ದರಾಮಯ್ಯನವರಿಗೆ AICC ಕೆಡ್ಡ ತೋಡಿದೆ ಅನ್ನೋದು ಯಾರಿಗೆ ಆದರೂ ಗೊತ್ತಾಗುತ್ತೆ, ಅರಿವಾಗುತ್ತೆ. ಸಿದ್ದರಾಮಯ್ಯ ಕೇಳದೇ ಇದ್ದಿದ್ದನ್ನು DK ಶಿವಕುಮಾರ್ ರೆಕಮೆಂಡ್ ಮಾಡ್ತಾರೆ ಅಂತಂದರೆ DK ಶಿವಕುಮಾರ್ ಅವ್ರಿಗೆ ಬೇಕಾಗಿದ್ದದ್ದು ಅದೇನೆ.